ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೊತೆಯಲ್ಲಿ ವಿತ್ ಶ್ರುತಿ. ಇವತ್ತು ಸಿಂಪಲ್ ಆಗಿ ಹಾಗೂ ಕ್ವಿಕ್ ಮತ್ತು ಟೇಸ್ಟಿಯಾಗಿ ಜೀರಾ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಬೆಣ್ಣೆ ಕರ್ಗೋವರೆಗೂ ವೇಟ್ ಮಾಡಿ. ನಾನು ನಿಮ್ಗೆ ಆಲ್ರೆಡಿ ಒಂದು ಟಿಪ್ ಹೇಳಿದ್ದೀನಿ, ಬರೀ ಬೆಣ್ಣೆ ಹಾಕೋದ್ರಿಂದ ಬೆಣ್ಣೆ ಬೇಗ ಸೀದೋಗ್ಬಿಡುತ್ತೆ. ಸೊ ಬೆಣ್ಣೆ ಜೊತೆ ಎಣ್ಣೆ ಹಾಕೋದ್ರಿಂದ ಪಾತ್ರೆ ಸಿಯೋದಿಲ್ಲ. ಸೊ ಬೆಣ್ಣೆ ಕರಗಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಜೀರಾ ಹಾಕೋತಾ ಇದ್ದೀನಿ, ಅಂದರೆ ಕ್ಯೂಮಿನ್ ಸೀಡ್ಸ್. ಇದು ಜೀರಾ ರೈಸ್ ಆಗಿರೋದ್ರಿಂದ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಒಗ್ಗರಣೆಯಲ್ಲಿ ಬಾಡ್ಮೇಲೆ ಒಂದು ಚಕ್ಕೆ, ಒಂದು ಚಕ್ರ ಮೊಗ್ಗು, ಒಂದು 3 ಲವಂಗ, ಒಂದು ಜಾಕಾಯಿ, ಇನ್ನೊಂದು ಜಾಪತ್ರೆ, ಮರಾಠಿ ಮೊಗ್ಗು, ಜಾಕಾಯಿ ಅಲ್ಲ ಇದು ಜಾಪತ್ರೆ ಮತ್ತು ಮರಾಠಿ ಮೊಗ್ಗು, ಮತ್ತು ಒಂದು ಪಲಾವ್ ಎಲೆನ ಹಾಕಿ ನಾನಿಲ್ಲಿ ಸ್ವಲ್ಪ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆಯಿಲ್ ಹಾಕೋದು ಮರ್ತಿದ್ದೀನಿ. ಸೊ ನೀವು ನೋಡ್ಬೋದು ಆಯಿಲ್ ಹಾಕದೇ ಇದ್ರಿಂದ ಅದು ಸ್ವಲ್ಪ ಪಾತ್ರೆ ಸಿಗಿದೆ. ಸೊ ನೀವು ಆ ಮಾಡೋಕ್ಕೆ ಹೋಗಬೇಡಿ. ಸೊ ಜೊತೆಗೆ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೀವು ಅದನ್ನು ಹಾಕೋಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಯೂಶಲಿ ಜೀರಾ ರೈಸ್ ತುಂಬ ಸ್ಪೈಸಿಯಾಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಂಡಾಗಿರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕೋತಾ ಇದ್ದೀನಿ. ನೀವು ನಿಮ್ಮ ಮನೇಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೋದು, ಇಲ್ಲ ಕ್ರಷ್ ಮಾಡಿ ಹಾಕೋಬೋದು. ನಾನಿಲ್ಲಿ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಕಸೂರಿ ಮೇಥಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಜೀರಾ ರೈಸ್ ಅನ್ನು ತೊಗೊಂಡಿದ್ದೀನಿ. ಜೀರಾ ರೈಸ್ ಅಂತಲೇ ಸಿಗುತ್ತೆ, ಜೀರಾ ರೈಸ್ ತೊಗೊಂಡಿದ್ದೀನಿ. ಸೊ ನಾನು 1 ಪಾವ್ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು 2-3 ಸಲ ಆ ಅಕ್ಕಿನ ಹಾಕಿ ಸ್ವಲ್ಪ ಶೈನಿಂಗ್ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಸೊ 1 ಪಾವ್ ಅಕ್ಕಿಗೆ 2 ಪಾವ್ ನೀರು ಹಾಕ್ತೇನೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು 1 ಕಾಲು ಸೌಟಷ್ಟು ಮೊಸರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೊಸರು ಆ್ಯಡ್ ಮಾಡೋದ್ರಿಂದ ಅದು ತಿಂದಾಗ ಜ್ಯೂಸಿ ಇರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಅದು ಕಂಡಿಡ್ಕೊಂಡಿರೋಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸೊ ನಿಮಗೂ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತಾ ಇದ್ದೀನಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ 2 ವಿಷಲ್ ಸಾಕು. ಸೊ ಈಗ ಸ್ಟೀಮ್ ಆಗಿದೆ. ಸೊ ನಮ್ಮ ಘಮ ಕ್ವಿಕ್ ಜೀರಾ ರೈಸ್ ರೆಡಿ ಟು ಸರ್ವ್. ಸೊ ರಾತ್ರಿ ಎಲ್ಲಾನ ಹೋಗಿ ಬಂದಿರ್ತೀರ, ಬೆಳಿಗ್ಗೆ ರಾತ್ರಿ ನಾನು ಅಡುಗೆ ಮಾಡ್ಕೋಬೇಕು ಮತ್ತು ಅನ್ನ ಸಾಂಬಾರು ಮಾಡೋದಕ್ಕೆ ಬೋರು. ಸೊ ಕ್ವಿಕ್ಕಾಗಿ ಈ ಜೀರಾ ರೈಸ್ ಮಾಡಿಕೊಂಡು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದು ಒಂದು ಗ್ರೇವಿ, ಸಿಂಪಲ್ ಬೇಸಿಕ್ ಗ್ರೇವಿನ ಮಾಡಿಕೊಂಡು 2 ಕಾಂಬಿನೇಷನಲ್ಲಿ ತಿಂತಿದ್ರೆ ಸೂಪರಾಗಿರುತ್ತೆ. ಕ್ವಿಕ್ಕಾಗೂ ಆಗುತ್ತೆ, ಕೆಲಸನೂ ಕಮ್ಮಿ ಆಗುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಉದ್ರಾಗಿ ಬಂದಿದೆ ಅಂತ, ಸಖತ್ತಾಗಿ ಬಂದಿದೆ. ಸೊ ಏನಂದರೆ ಬಿಸಿ ಇರೋವಾಗ ಕೈ ಆಡ್ಸೋಕ್ಕೆ ಹೋಗಬೇಡಿ. ಕುಕ್ಕರ್ ಮುಚ್ಚಳ ತೆಗೆದು ಇಟ್ಟು ಒಂದು 10 ನಿಮಿಷ ಆದಮೇಲೆ ಕೈ ಆಡಿಸೋದ್ರಿಂದ ಉದ್ರಾಗಿ ಬರುತ್ತೆ. ಸೊ ನಮ್ಮ ಬಿಸಿ ಜೀರಾ ರೈಸ್ ರೆಡಿ ಟು ಸರ್ವ್. ಇದ್ರ ಕಾಂಬಿನೇಷನ್ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಟೊಮ್ಯಾಟೊ ಗ್ರೇವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ನನ್ನ ಹೊಸ ವಿಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.